ಸರ್ಕಾರಿ ಕಲಾ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ತೃತೀಯ BA ಪದವಿಯ 5ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಸ್ವಾಗತ. ನಾನು ನಿಮ್ಮ ಉಪನ್ಯಾಸಕ ಅಶೋಕ್ ಕುಮಾರ್. ನಲ್ಮೆಯ ವಿದ್ಯಾರ್ಥಿಗಳೇ, ಈ ದಿನ ನಾನು ನಿಮಗೆ ಮೇಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ ಫ್ರೇಮಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ರಚನೆಯ ಬಗ್ಗೆ ನಾನು ಬೋಧನೆಯನ್ನು ಮಾಡ್ತಾ ಇದ್ದೀನಿ. ಹಿಂದಿನ ತರಗತಿಯಲ್ಲಿ ನಾನು ಸಂವಿಧಾನ ಎಂದರೇನು ಎನ್ನುವುದನ್ನು ಹೇಳಿದೆ. ಭಾರತದಲ್ಲಿ ಸಂವಿಧಾನ ಇದೆ. ಭಾರತ ಸಂವಿಧಾನ ಹೇಗೆ ರಚಿಸಲಾಯಿತು, ಯಾರು ಸಂವಿಧಾನವನ್ನು ರಚನೆ ಮಾಡಿದರು, ಯಾವಾಗ ಸಂವಿಧಾನ ಅಂಗೀಕಾರವಾಯಿತು, ಯಾವಾಗ ಸಂವಿಧಾನ ಜಾರಿಗೆ ಬಂತು, ಈ ಎಲ್ಲ ಸಂಗತಿಗಳನ್ನು ನಾನು ಈ ದಿನದ ಉಪನ್ಯಾಸದಲ್ಲಿ ವಿವರಿಸಲಿಕ್ಕೆ ಬಯಸ್ತಾ ಇದ್ದೀನಿ. Dear students, in the previous class we studied about the Constitution. Today I would like to discuss about Indian Constitution. Who framed the Indian Constitution? When Indian Constitution is adopted, when the Constitution of India came into force, all these factors should be discussed in this hour. ಆತ್ಮೀಯ ವಿದ್ಯಾರ್ಥಿಗಳೇ, ನಮಗೆಲ್ಲ ಗೊತ್ತಿದೆ, ಭಾರತ ಸಂವಿಧಾನವನ್ನು ರಚನೆ ಮಾಡಲಿಕ್ಕೋಸ್ಕರವಾಗಿ ಒಂದು ಸಮಿತಿಯನ್ನು ರಚನೆ ಮಾಡಲಾಯಿತು. ಆ ಸಮಿತಿ ಯಾವುದು? ಸಂವಿಧಾನ ರಚನಾ ಸಮಿತಿ. ಈ ಸಂವಿಧಾನ ರಚನಾ ಸಮಿತಿ ಎಂಬ ಪರಿಕಲ್ಪನೆಯನ್ನು ಪ್ರಪ್ರಥಮ ಬಾರಿಗೆ ಯಾರು ಪರಿಚಯಿಸಿದರು? ಸಂವಿಧಾನ ರಚನಾ ಸಮಿತಿಯ ಪರಿಕಲ್ಪನೆಯನ್ನು 1934ರಲ್ಲಿ MN ರಾಯ್ರವರು ಪ್ರಪ್ರಥಮ ಬಾರಿಗೆ ಪ್ರತಿಪಾದಿಸುತ್ತಾರೆ. ತದನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1935ರಲ್ಲಿ ಬ್ರಿಟಿಷ್ ಸರ್ಕಾರದ ಮುಂದೆ ಸಂವಿಧಾನ ರಚನಾ ಸಮಿತಿಯ ಸ್ಥಾಪನೆಯ ಅಧಿಕೃತವಾದ ಬೇಡಿಕೆಯನ್ನು ಮುಂದಿಡುತ್ತದೆ. 1938ರಲ್ಲಿ ಜವಾಹರ್ಲಾಲ್ ನೆಹರೂರವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಒಂದು ಘೋಷಣೆಯನ್ನು ಮಾಡ್ತಾರೆ. ಆ ಘೋಷಣೆ ಏನು ಅಂದರೆ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಆಧಾರದ ಮೇಲೆ ಚುನಾಯಿಸಲ್ಪಟ್ಟ ಸಂವಿಧಾನ ರಚನಾ ಸಭೆಯಿಂದ ಸ್ವತಂತ್ರ ಭಾರತದ ಸಂವಿಧಾನ ರಚಿಸಲ್ಪಡಬೇಕು. ನಮ್ಮ ಸ್ವತಂತ್ರ ಭಾರತದ ಸಂವಿಧಾನ ರಚನೆಯಲ್ಲಿ ಬಾಹ್ಯ ಹಸ್ತಕ್ಷೇಪವಿರಬಾರದು ಎನ್ನುವುದನ್ನು ಪ್ರತಿಪಾದನೆ ಮಾಡ್ತಾರೆ.
ಮತ್ತೆ ನಾನು ನಿಮಗೆ ಪುನರುಚ್ಚರಿಸ್ತಾ ಇದ್ದೀನಿ. ನೆಹರೂರವರು 1938ರಲ್ಲಿ ಹೇಳಿದ್ದು, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಆಧಾರದ ಮೇಲೆ ಚುನಾಯಿಸಲ್ಪಟ್ಟ ಸಂವಿಧಾನ ರಚನಾ ಸಭೆಯಿಂದ ಸ್ವತಂತ್ರ ಭಾರತದ ಸಂವಿಧಾನ ರಚಿಸಲ್ಪಡಬೇಕು. ಇದರಲ್ಲಿ ಬೇರೆ ಯಾವುದೇ ಬಾಹ್ಯ ಹಸ್ತಕ್ಷೇಪವಿರಬಾರದು. ಅಂದರೆ ಅದರ ಅರ್ಥ, ಸಂವಿಧಾನ ರಚನಾ ಸಭೆಯಲ್ಲಿ ಭಾರತೀಯರೇ ಇರಬೇಕು. ಭಾರತೀಯರಿಂದ ಕೂಡಿದ ಸಂವಿಧಾನ ರಚನಾ ಸಭೆಯಿಂದ ಮಾತ್ರ ಭಾರತೀಯರಿಗೆ ಉತ್ತಮವಾದಂತಹ ಸಂವಿಧಾನವನ್ನು ರಚನೆ ಮಾಡಿಕೊಳ್ಳಲು ಸಾಧ್ಯ ಎನ್ನುವ ಕಾರಣಕ್ಕೋಸ್ಕರವಾಗಿ ಈ ಬೇಡಿಕೆಯನ್ನು ಬ್ರಿಟನ್ ಸರ್ಕಾರದ ಮುಂದೆ ಇಡಲಾಯಿತು. ಇದು ಸಂವಿಧಾನ ರಚನಾ ಸಭೆಯ ರಚನೆಯ ಆರಂಭ. ಇದು ನಂತರ ಸಂವಿಧಾನ ರಚನಾ ಸಭೆಯ ಸ್ಥಾಪನೆಯ ಬೇಡಿಕೆಯನ್ನು 1940ರ ಆಗಸ್ಟ್ ಆಫರ್ನಲ್ಲಿ ಬ್ರಿಟಿಷ್ ಸರ್ಕಾರ ಒಪ್ಪಿಕೊಂಡಿತು. ಆಗಸ್ಟ್ ಕೊಡುಗೆ ಅಂತಲೂ ನಾವು ಕರಿತೀವಿ. 1940ರ ಆಗಸ್ಟ್ ಕೊಡುಗೆಯಲ್ಲಿ ಬ್ರಿಟಿಷ್ ಸರ್ಕಾರ ಸಂವಿಧಾನ ರಚನಾ ಸಭೆಯ ಸ್ಥಾಪನೆಯ ಬೇಡಿಕೆಯನ್ನು ಒಪ್ಪಿಕೊಳ್ತದೆ. 1942ರಲ್ಲಿ ಸ್ಟ್ಯಾಫರ್ಡ್ ಕ್ರಿಪ್ಸ್ ರವರು ಸಂವಿಧಾನ ರಚನಾ ಸಮಿತಿಯ ಸ್ಥಾಪನೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಸ್ತಾವನೆಗಳನ್ನು ಭಾರತೀಯ ನಾಯಕರ ಮುಂದೆ ಇಡ್ತಾರೆ. ಅದನ್ನೇ ನಾವು ಕ್ರಿಪ್ಸ್ ಪ್ರಸ್ತಾವನೆಗಳು ಅಂಥೇಳಿ ನಾವು ಕರಿತೇವೆ. ಈ ಕ್ರಿಪ್ಸ್ ಪ್ರಸ್ತಾವನೆಗಳು ಕಾಂಗ್ರೆಸ್ಗೂ ಮತ್ತು ಮುಸ್ಲಿಂ ಲೀಗ್ ಎರಡಕ್ಕೂ ಒಪ್ಪಿಗೆಯಾಗೋದಿಲ್ಲ. ಕ್ರಿಪ್ಸ್ ಸಂವಿಧಾನ ರಚನಾ ಸಮಿತಿಯ ಸ್ಥಾಪನೆಗೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾವನೆಗಳನ್ನೇನು ಇಡ್ತಾರೆ, ಅದು ನಮಗೆ ಸಮ್ಮತ ಆಗೋದಿಲ್ಲ. ತದನಂತರ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಂದರೆ ಕ್ಯಾಬಿನೆಟ್ ನಿಯೋಗ ಶಿಫಾರಸುಗಳನ್ನು ಮಾಡುತ್ತೆ. ಆ ಶಿಫಾರಸುಗಳ ಪ್ರಕಾರ 1946ರಲ್ಲಿ ಸಂವಿಧಾನ ರಚನಾ ಸಭೆ ಸ್ಥಾಪನೆಯಾಯಿತು. ಅಂದರೆ ಭಾರತದಲ್ಲಿ ಸಂವಿಧಾನ ರಚನಾ ಸಭೆಯ ಬೇಡಿಕೆಯನ್ನು 1934ರಲ್ಲಿ ಪ್ರಥಮ ಬಾರಿಗೆ ಎಂ.ಎನ್. ರಾಯ್ರವರು ಪ್ರತಿಪಾದನೆಯನ್ನು ಮಾಡ್ತಾರೆ. ಅದಾದ ನಂತರ 1946ರಲ್ಲಿ ಬ್ರಿಟನ್ ಸರ್ಕಾರ ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಒಪ್ಪಿಕೊಳ್ಳುತ್ತೆ. ಈ ಸಂವಿಧಾನ ರಚನಾ ಸಭೆ ಭಾರತಕ್ಕೆ ಬೇಕಾದಂಥ ಒಂದು ಸಂವಿಧಾನವನ್ನು ರಚನೆ ಮಾಡುವಂತಹ ಒಂದು ಸಮಿತಿ. ಇದು ಭಾರತ ಸಂವಿಧಾನ ರಚನೆಯಲ್ಲಿ ಪ್ರಾಥಮಿಕವಾದಂತಹ ಹಂತ. Dear students, here is a question. The Constitution of India prepared by Constituent Assembly. Many intellectuals, experts, statesmen involved in the preparation of the Constitution. So, the Constituent Assembly established to frame the Constitution of India. Then, who propounded the concept of the Constituent Assembly?
In 1934, the idea of Constituent Assembly for India was first time propounded by M.N. Roy. The same demand officially made by the Indian National Congress in 1935. In 1935, the Indian National Congress for the first time officially demanded a Constituent Assembly to frame the Constitution of India. In 1938, Jawaharlal Nehru, on behalf of the Indian National Congress, declared that the Constitution of Free India must be framed without outside interference by a Constituent Assembly elected on the basis of adult franchise only. Then the demand was finally accepted by the British government. Okay, the idea of framing the Constituent Assembly finally accepted in principle by the British government in what is known as the Augusta Affair in 1940. In 1942, Sir Stafford Cripps came to India with a draft proposal, but Muslim League and Indian National Congress, both parties are rejected the Augusta Offer. Finally, a cabinet mission was sent to India. A cabinet mission was sent to India. Then in 1946, based on the recommendation of the cabinet mission plan, the Constituent Assembly was constituted. Based on the cabinet mission plan recommendation, in 1946 November, Constituent Assembly constituted. This is a major step in the establishment of the Constituent Assembly. ವಿದ್ಯಾರ್ಥಿಗಳೇ, ಇನ್ನು ಮುಂದೆ ನಾನು ನಿಮಗೆ ಸಂವಿಧಾನ ರಚನಾ ಸಭೆಯ ರಚನೆಯನ್ನು ನಾನು ಹೇಳ್ತೀನಿ ನಿಮಗೆ. Hereafter I will go through the composition of the Constituent Assembly. As I said earlier, Constituent Assembly was constituted in November 1946. The Constituent Assembly came into existence through conducting the indirect election. In the month of July 1946, elections were held, indirect elections were held to
to the Constituent Assembly. Some members are elected by the British province, and some members are nominated by the princely states. The total strength of the Constituent Assembly was 389. Of these 389, 296 seats were to be allotted to British India, as I said previously. 296 seats were to be allotted to British India and 93 seats to the princely states. Out of 296 seats allotted to the British India, 292 members were to be drawn from the 11 governors' provinces and 4 from the 4 chief commissioners' provinces, 1 from each. ವಿದ್ಯಾರ್ಥಿಗಳೇ, ಸಂವಿಧಾನ ರಚನಾ ಸಭೆಯ ರಚನೆಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಿಮಗೆ. 1946ರ ಜುಲೈ ತಿಂಗಳಲ್ಲಿ ಸಂವಿಧಾನ ರಚನಾ ಸಭೆಗೆ ಚುನಾವಣೆಗಳನ್ನು ನಡೆಸಲಾಯಿತು. ಕ್ಯಾಬಿನೆಟ್ ನಿಯೋಗ ಪರೋಕ್ಷ ಚುನಾವಣೆಗಳನ್ನು ಶಿಫಾರಸು ಮಾಡಿತ್ತು. ಆ ಕಾರಣಕ್ಕೋಸ್ಕರ ಈ ಸಂವಿಧಾನ ರಚನಾ ಸಭೆಗೆ ಸದಸ್ಯರು ಪರೋಕ್ಷವಾಗಿಯೂ ಆಯ್ಕೆಯಾಗ್ತಾರೆ, ಹಾಗೆಯೇ ನಾಮಕರಣಗೊಳ್ತಾರೆ. ಅಂದರೆ ಬ್ರಿಟಿಷ್ ಪ್ರಾಂತ್ಯಗಳೇನಿದ್ವು, ಆ ಸದಸ್ಯರು, ಪ್ರಾಂತೀಯ ಶಾಸನ ಸಭೆಗಳ ಸದಸ್ಯರು ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ. ಹಿಂದೆ ಪ್ರಾಂತೀಯ ಶಾಸನ ಸಭೆಗಳಿದ್ವು. ನೀವು ಇತಿಹಾಸದ ವಿದ್ಯಾರ್ಥಿಗಳು, ನಿಮಗೆ ಗೊತ್ತಿದೆ ಇದು. ಪ್ರಾಂತೀಯ ಶಾಸನ ಸಭೆಗಳ ಸದಸ್ಯರು ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನು ಚುನಾಯಿಸಿದರು. ನೇರ ಚುನಾವಣೆ ನಡೀಲಿಲ್ಲ ಸಂವಿಧಾನ ರಚನಾ ಸಭೆಗೆ. ಕೆಲವು ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಳ್ತಾರೆ. ಒಟ್ಟು ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟಿತ್ತು ಅಂದರೆ 389 ಸದಸ್ಯರನ್ನು ಒಳಗೊಂಡಿತ್ತು. ಈ 389 ಸದಸ್ಯರಲ್ಲಿ ಇವರ ಪೈಕಿ 296 ಮಂದಿ ಸದಸ್ಯರು ಬ್ರಿಟಿಷ್ ಭಾರತದ ಪ್ರಾಂತೀಯ ಶಾಸನ ಸಭೆಗಳ ಸದಸ್ಯರಿಂದ ಚುನಾಯಿಸಲ್ಪಟ್ಟಿದ್ದರು. 296 ಸದಸ್ಯರು ಹಾಗೂ 93 ಮಂದಿ ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ಆಯ್ಕೆಗೊಂಡಂಥವರಾಗಿದ್ದರು. ದೇಶೀಯ ಸಂಸ್ಥಾನಗಳಿಂದ ಆಯ್ಕೆಗೊಂಡಿದ್ದರು. ಈ ಚುನಾವಣೆ ನಡೆದಾಗ ಸಂವಿಧಾನ ರಚನಾ ಸಭೆಯ ಚುನಾವಣೆಗಳಲ್ಲಿ ಕಾಂಗ್ರೆಸ್ 208 ಸ್ಥಾನಗಳನ್ನು, ಮುಸ್ಲಿಂ ಲೀಗ್ 73 ಸ್ಥಾನಗಳನ್ನು ಗಳಿಸಿಕೊಳ್ತದೆ. ಕಾಂಗ್ರೆಸ್ 208 ಸ್ಥಾನಗಳನ್ನು, ಮುಸ್ಲಿಂ ಲೀಗ್ 73 ಸ್ಥಾನಗಳನ್ನು ಪಡೆದುಕೊಳ್ತದೆ. ಈ ಸಂವಿಧಾನ ರಚನಾ ಸಭೆಯಲ್ಲಿ ಬ್ರಿಟಿಷ್ ಭಾರತದ ವಿವಿಧ ವರ್ಗದ, ವಿವಿಧ ಜನಾಂಗದ ಪ್ರತಿನಿಧಿಗಳು, ಗಣ್ಯರು ಸದಸ್ಯರಾಗಿರ್ತಾರೆ. ಸಂವಿಧಾನ ರಚನಾ ಸಭೆಯಲ್ಲಿ ಹಿಂದೂಗಳು, ಮುಸ್ಲಿಮರು, ಆಂಗ್ಲೋ ಇಂಡಿಯನ್ನರು, ಪರಿಶಿಷ್ಟ ಜಾತಿಗಳು, ಹಿಂದುಳಿದ ಬುಡಕಟ್ಟುಗಳು, ಹೀಗೆ ಎಲ್ಲ ವರ್ಗದ
ಜನಾಂಗದ ಜನರಿಗೆ ಪ್ರಾತಿನಿಧ್ಯತೆಯನ್ನು ನೀಡಲಾಯಿತು. ಸಂವಿಧಾನ ರಚನಾ ಸಭೆಯಲ್ಲಿ ಹಿಂದೂಗಳು, ಮುಸ್ಲಿಮರು, ಆಂಗ್ಲೋ ಇಂಡಿಯನ್ನರು, ಪರಿಶಿಷ್ಟ ಜಾತಿಗಳು, ಹಿಂದುಳಿದ ಬುಡಕಟ್ಟುಗಳು, ಹೀಗೆ ಎಲ್ಲ ವರ್ಗದ ಜನಾಂಗದ ಪ್ರತಿನಿಧಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಯಿತು. Dear students, it is clear that the Constituent Assembly was to be a partly elected and partly nominated body. Okay. Moreover, the members were to be indirectly elected by the members of the provincial assemblies, who themselves were elected on a limited franchise. The elections to the Constituent Assembly were held in July-August 1946. The Indian National Congress won 208 seats. The Muslim League won 73 seats. Although the Constituent Assembly was not directly elected by the people of India on the basis of adult franchise, I repeat that the Constituent Assembly was not directly elected by the people. The Assembly comprised of representatives of all sections of Indian society, who are all represented: Hindus, Muslims, Sikhs, Parsis, Anglo-Indians, Indian Christians, scheduled caste, scheduled tribes, including women of all these sections included in the Constituent Assembly. ವಿದ್ಯಾರ್ಥಿಗಳೇ, ಈ ತನಕ ನಾನು ನಿಮಗೆ ಸಂವಿಧಾನ ರಚನಾ ಸಭೆಯ ರಚನೆ ಹೇಗಾಯಿತು ಎನ್ನುವುದರ ಬಗ್ಗೆ ನಾನು ಎರಡನೇ ಹಂತವನ್ನು ಹೇಳಿದ್ದೇನೆ. ನಾನು ಮೊದಲನೇ ಹಂತದಲ್ಲಿ ಸಂವಿಧಾನ ರಚನಾ ಸಭೆಯ ಸ್ಥಾಪನೆಯ ಪ್ರಯತ್ನ ಮೊದಲನೇ ಹಂತ. ಎರಡನೇ ಹಂತ ಸಂವಿಧಾನ ರಚನಾ ಸಭೆ ಹೇಗೆ ರಚಿಸಲ್ಪಡ್ತು, ಪರೋಕ್ಷ ಚುನಾವಣೆಯ ಮೂಲಕ, ಸದಸ್ಯರೆಷ್ಟು, ಎಷ್ಟು ಜನ ಸದಸ್ಯರು ಯಾವ್ಯಾವ ಗುಂಪಿನಿಂದ ಆಯ್ಕೆ ಆದರು, ಯಾರ್ಯಾರು ಪ್ರತಿನಿಧಿಸಿದರು, ಯಾವೆಲ್ಲ ವರ್ಗಗಳಿಗೆ ಪ್ರಾತಿನಿಧ್ಯ ಇತ್ತು, ಇದನ್ನೆಲ್ಲ ನಾನು ನಿಮಗೆ ಹೇಳಿದ್ದೇನೆ. ಮೂರನೆಯ ಮಹತ್ವದ ಸಂವಿಧಾನ ರಚನಾ ಸಭೆಯ ಕಾರ್ಯನಿರ್ವಹಣೆಯ ಬಗ್ಗೆ ತಿಳ್ಕೊಳ್ಳೋಣ. The third stage is working of the Constituent Assembly. First stage deals about the attempts made by various personalities and institutions for the establishment of the Constituent Assembly. Then in the second stage, we focused on the composition of the Constituent Assembly, how Constituent Assembly came into existence, how elections were conducted, who are all represented in the Constituent Assembly. All these factors we discussed in the second stage. For me, third stage is very important stage, that is working of the Constituent Assembly. ಸಂವಿಧಾನ ರಚನಾ ಸಭೆಯ ಕಾರ್ಯನಿರ್ವಹಣೆ ಏನಿದೆ, ಇದು ಮೂರನೆಯ ಮಹತ್ವವಾದಂಥ ಘಟ್ಟ ಅಂಥೇಳಿ ನನಗನ್ನಿಸುತ್ತೆ. ನೋಡೋಣ, ಸಂವಿಧಾನ ರಚನಾ ಸಭೆ ಜಾರಿಗೆ ಅಸ್ತಿತ್ವಕ್ಕೆ ಬಂದಾದ ನಂತರ ಸಂವಿಧಾನ ರಚನಾ ಸಭೆಯ ಕಾರ್ಯನಿರ್ವಹಣೆ ಆರಂಭ ಆಯಿತು. ಸಂವಿಧಾನ ರಚನಾ ಸಭೆಯ ಪ್ರಥಮ ಅಧಿವೇಶನ ಯಾವಾಗ ನಡೆಯಿತು?
ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು? ಎರಡನೇ ಅಧಿವೇಶನ ಯಾವಾಗ ನಡೀತು? ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು? ಇದನ್ನು ತಿಳ್ಕೊಳ್ಳೋದಾದ್ರೆ ಸಂವಿಧಾನ ರಚನಾ ಸಭೆಯ ಪ್ರಥಮ ಸಭೆ ಡಿಸೆಂಬರ್ 9, 1946 ನಡೀತದೆ. ಆ ಪ್ರಥಮ ಸಂವಿಧಾನ ರಚನಾ ಸಭೆಯಲ್ಲಿ ಮುಸ್ಲಿಂ ಲೀಗ್ ಭಾಗವಹಿಸೋದಿಲ್ಲ. ಮುಸ್ಲಿಂ ಲೀಗ್ನ ಸದಸ್ಯರು ಆ ಸಭೆಯನ್ನು ಬಹಿಷ್ಕರಿಸುತ್ತಾರೆ. ಪ್ರತ್ಯೇಕ ಪಾಕಿಸ್ತಾನ ರಚನೆಯ ಬೇಡಿಕೆಯನ್ನು ಮುಂದಿಟ್ಟ ಮುಸ್ಲಿಂ ಲೀಗ್ ಈ ಸಭೆಯನ್ನು ಬಹಿಷ್ಕರಿಸುತ್ತದೆ. ಕೇವಲ 211 ಸದಸ್ಯರು ಮಾತ್ರ ಈ ಸಭೆಯಲ್ಲಿ ಭಾಗವಹಿಸ್ತಾರೆ. ಈ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ? ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ಭಾರತದ ಸಂವಿಧಾನ ರಚನಾ ಸಭೆಯ ಪ್ರಪ್ರಥಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಇವರನ್ನ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿತ್ತು. ನಂತರ ಡಿಸೆಂಬರ್ 11ನೇ ತಾರೀಕು 1946ರಲ್ಲಿ ಸಂವಿಧಾನ ರಚನಾ ಸಭೆಗೆ ಒಬ್ಬ ಶಾಶ್ವತ ಅಧ್ಯಕ್ಷರನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಒಬ್ಬರು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಒಬ್ಬರನ್ನ ಸಂವಿಧಾನ ಸಲಹೆಗಾರರನ್ನಾಗಿ ನೇಮಕ ಮಾಡಲಾಯಿತು. ಅವ್ರು ಯಾರು ಅಂದರೆ, ಶಾಶ್ವತ ಅಧ್ಯಕ್ಷರಾಗಿ ನೇಮಕವಾದಂಥವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರು. ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥವರು H.C. ಮುಖರ್ಜಿ. ಸಂವಿಧಾನ ರಚನಾ ಸಮಿತಿಯ ಸಂವಿಧಾನಿಕ ಸಲಹೆಗಾರರನ್ನಾಗಿ ನೇಮಕ ಮಾಡಿದ್ದು ಡಾಕ್ಟರ್ B.N. ರಾವ್ರವರನ್ನ. B.N. ರಾವ್ರವರ ಹೆಸರನ್ನ ನಾವು ಮರೆಯೋ ಹಾಗಿಲ್ಲ. ಕಾರಣ, ಇವರು ಕರ್ನಾಟಕದವರಾಗಿದ್ದರು. B.N. ರಾವ್ ಅಂದರೆ ಬಿ ನರಸಿಂಗ ರಾವ್ ಅಂತ. B.N. ರಾವ್. Dear students, when the first session of the Constituent Assembly held, who chaired the first meeting of the Constituent Assembly? Who is elected as permanent President of the Constituent Assembly? Who elected as a permanent Vice President of the Constituent Assembly? Who was appointed as a constitutional advisor to the Constituent Assembly? For all these questions, answers are: the first session of the Constituent Assembly held December 9, 1946. Dr. Sachidananda Sinha was elected as a temporary chairman of the Constituent Assembly, who chaired the first meeting of Constituent Assembly. During this first meet, Muslim League is boycotted the Constituent Assembly. Then Dr. Rajendra Prasad was elected as the first
permanent chairman of the Constituent Assembly. Then H.C. Mukherjee was appointed as a Vice President of the Constituent Assembly in December 11, 1946. Then V.N. Rao was appointed as Constitutional Advisor to the Constituent Assembly, who belongs to Karnataka. ಇಷ್ಟು ಈ ಸಂವಿಧಾನ ರಚನಾ ಸಮಿತಿಯ ಆರಂಭದ ಘಟನೆಗಳಿದು, ಕಾರ್ಯಾರಂಭದ ಘಟನೆಗಳಿದು. ನಂತರ ಧ್ಯೇಯಗಳ ನಿರ್ಣಯ ಎಂದರೇನು ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಈ ಧ್ಯೇಯಗಳ ನಿರ್ಣಯವನ್ನು ಸಂವಿಧಾನ ರಚನಾ ಸಭೆಯಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಡಿಸೆಂಬರ್ 13, 1946 ಮಂಡನೆಯನ್ನು ಮಾಡ್ತಾರೆ. ಈ ಧ್ಯೇಯಗಳ ನಿರ್ಣಯ 22/1/1947 ಸಂವಿಧಾನ ರಚನಾ ಸಭೆ ಅಂಗೀಕರಿಸುತ್ತದೆ. ಈ ಧ್ಯೇಯಗಳ ನಿರ್ಣಯ ಏನನ್ನು ಒಳಗೊಂಡಿರುತ್ತದೆ ಅಂತ ಹೇಳಿದ್ರೆ, ಸಂವಿಧಾನದ ಸ್ವರೂಪ ಹೇಗಿರಬೇಕು ಎನ್ನುವುದನ್ನು ಒಳಗೊಂಡಿರ್ತದೆ. ಈ ನಿರ್ಣಯ ಭಾರತವನ್ನು ಒಂದು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂಬುದಾಗಿ ಘೋಷಣೆಯನ್ನ ಮಾಡ್ತದೆ. Objectives resolution was moved by Pandit Jawaharlal Nehru on December 13, 1946. December 13, 1946. It laid down the fundamentals and philosophy of the constitutional structure. The resolution was unanimously adopted by the Assembly, Constituent Assembly, on January 22nd, 1947. This objective resolution declared the India is a sovereign and democratic republic. According to Objectives Resolution, India is declared as sovereign democratic republic. The Objective Resolution influenced the eventual shaping of the Constitution through all its subsequent stages. This Objective Resolution is modified version forms of the preamble of the present Constitution. ಈ ಧ್ಯೇಯಗಳ ನಿರ್ಣಯ ಅಂತ ನಾವೇನು ಕರಿತಾ ಇದ್ದೀವಿ, ಈ ಧ್ಯೇಯಗಳ ನಿರ್ಣಯ ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಅಳವಡಿಸಲಾಗಿರುವಂತಹ ಪ್ರಸ್ತಾವನೆಯ ಮಾರ್ಪಾಡಾದಂಥ ಮಾದರಿ ಇದು. ಆ ಧ್ಯೇಯಗಳ ನಿರ್ಣಯವನ್ನು ನಾವು ಮಾರ್ಪಾಡು ಮಾಡಿಕೊಂಡು ಈಗ ಅದನ್ನು ಪ್ರಸ್ತಾವನೆ ಎಂಬಂತೆ ನಾವು ಸೇರ್ಪಡೆ ಮಾಡಿಕೊಂಡಿದ್ದೇವೆ. ಹಾಗಾಗಿ ಭಾರತ ಸಂವಿಧಾನದ ಧ್ಯೇಯಗಳ ನಿರ್ಣಯ ಅಂದ ತಕ್ಷಣ ನಾವು ಪ್ರಸ್ತಾವನೆಯ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗಿದೆ ವಿದ್ಯಾರ್ಥಿಗಳೇ. ಈ ಸಂವಿಧಾನ ರಚನಾ ಸಭೆ ಹೇಗೆ ಕಾರ್ಯವನ್ನು ನಿರ್ವಹಿಸಿತು? ಸಂವಿಧಾನ ರಚನಾ ಸಭೆ ಭಾರತ ಸ್ವಾತಂತ್ರ್ಯ ಕಾಯ್ದೆ 1947
47ರ ಪ್ರಕಾರ ಕಾರ್ಯವನ್ನು ನಿರ್ವಹಿಸುತ್ತದೆ. 1947ರ ಪ್ರಕಾರ ಸಂವಿಧಾನ ರಚನಾ ಸಭೆಯು ಒಂದು ಸಾರ್ವಭೌಮ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಎಂಬುದಾಗಿದೆ. ಈ ಕಾಯಿದೆ ಭಾರತಕ್ಕೆ ತನ್ನದೇ ಆದಂತಹ ಸಂವಿಧಾನವನ್ನು ರಚನೆ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತದೆ. ಒಂದು. ಎರಡನೇದಾಗಿ, ಈ ಸಂವಿಧಾನ ರಚನಾ ಸಭೆ ಸಂವಿಧಾನ ರಚನೆ ಮಾಡುವ ಕಾರ್ಯದ ಜೊತೆಗೆ ಮತ್ತೊಂದು ಕಾರ್ಯವನ್ನು ಸಹ ಮಾಡುತ್ತೆ. ಆ ಕಾರ್ಯ ಯಾವುದು ಅಂದರೆ, ಈ ದೇಶಕ್ಕೆ ಬೇಕಾದಂತಹ ಸಾಮಾನ್ಯ ಕಾನೂನುಗಳನ್ನು ರಚನೆ ಮಾಡುವಂತಹ ಕಾರ್ಯವನ್ನು ನಿರ್ವಹಿಸುತ್ತದೆ. ಅಂದರೆ ಏಕಕಾಲದಲ್ಲಿ ಸಂವಿಧಾನ ರಚನಾ ಸಭೆಯು ಈ ದೇಶಕ್ಕೆ ಬೇಕಾದಂತಹ ಸಂವಿಧಾನವನ್ನು ರಚನೆ ಮಾಡುವುದು ಹಾಗೂ ಈ ದೇಶದ ಪಾರ್ಲಿಮೆಂಟ್ ಆಗಿಯೂ ಸಹ ಕಾರ್ಯವನ್ನು ನಿರ್ವಹಿಸುತ್ತದೆ. ನೋಡಿ, 1947ರ ಕಾಯ್ದೆ ಜಾರಿಗೆ ಬಂದ ತಕ್ಷಣ, ಭಾರತ ಸ್ವತಂತ್ರವಾದ ತಕ್ಷಣ, ಬ್ರಿಟಿಷ್ ಆಡಳಿತ ಅಂತ್ಯವಾದ ತಕ್ಷಣ ನಮ್ಮದೇ ಆದ ಒಂದು ತಾತ್ಕಾಲಿಕ ಸರ್ಕಾರವನ್ನು ನಾವು ರಚನೆ ಮಾಡಿಕೊಂಡ್ವಿ, ನೆಹರು ರವರ ನಾಯಕತ್ವದಲ್ಲಿ. ಅದಾದ ನಂತರ ಇಲ್ಲಿ ಪಾರ್ಲಿಮೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೋಸ್ಕರವಾಗಿ ಸಂವಿಧಾನ ರಚನಾ ಸಭೆಗೆ ನಾವು ಅಧಿಕಾರವನ್ನು ಕೊಡಲಾಯಿತು. 1947ರ ಕಾಯ್ದೆ. ಈ ಸಂವಿಧಾನ ರಚನಾ ಸಭೆ ಎರಡು ರೀತಿಯ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಯಾವಾಗ ಸಂವಿಧಾನ ರಚನಾ ಸಭೆಯು ಸಂವಿಧಾನ ರಚನೆಯ ಕಾರ್ಯವನ್ನು ಮಾಡ್ತಾ ಇತ್ತೋ ಆಗ ಅದರ ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದಂಥವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು. ಯಾವಾಗ ಇದು ಒಂದು ಶಾಸಕಾಂಗವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿತ್ತೋ, ಪಾರ್ಲಿಮೆಂಟ್ನಂತೆ ಯಾವಾಗ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತೋ ಆಗ ಅದರ ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದಂಥವರು ಜಿ.ವಿ. ಮಾವಲಂಕರ್ ಅವರು. ಈ ಎರಡು ಬಗೆಯ ಕಾರ್ಯವನ್ನು ಸಂವಿಧಾನ ರಚನಾ ಸಭೆ ನವೆಂಬರ್ 26, 1949 ತನಕ ನಿರ್ವಹಿಸುತ್ತೆ. ಇದು ತುಂಬಾ ವಿಶಿಷ್ಟವಾದಂತಹ ಅಂಶ ಸಂವಿಧಾನ ತಯಾರಿಯಲ್ಲಿ. Dear students, the Indian Independence Act of 1947 made 3 changes in the position of the Constituent Assembly. Basically, the Constituent Assembly constituted to frame the Constitution to the India. But according to 1947 Act, Constituent Assembly was made a fully sovereign body which could frame any constitution it pleased, The Act empowered the Assembly to abrogate or alter any law made by the British Parliament in relation to India. Number 1. Number 2, the Assembly also became a legislative body. After independence, there was no legislature. So the Assembly, Constituent Assembly, became a legislative body. In other words,
two separate functions were assigned to the assembly. There is making of a constitution for free India and enacting of ordinary laws for the country. These two tasks were to be performed on separate days. So, the assembly became the first parliament of free India. Constituent Assembly is called as temporary parliament of free India. Look, whenever the assembly met as the constituent body, it was chaired by Dr. Rajendra Prasad. It was chaired by Dr. Rajendra Prasad. When the Constituent Assembly met as the legislative body, it was chaired by G.V. Mavalankar. G.V. Mavalankar is known as first Speaker of Lok Sabha. Okay, these two functions continued till November 26, 1949. Okay. In the Constituent Assembly, many committees were constituted. The Constituent Assembly appointed number of committees to deal with the different tasks of constitution making. Out of these, 8 were major committees and the others were minor committees. Let us quickly glance the major committees. Number 1, Union Power Committee, headed by Jawaharlal Nehru. Union Power Committee headed by Jawaharlal Nehru. Union Constitution Committee headed by Jawaharlal Nehru. Union Constitution Committee, Jawaharlal Nehru. Provincial Constitution Committee headed by Sardar Patel. Drafting Committee headed by Dr. B.R. Ambedkar. Advisory Committee on Fundamental Rights and Minorities, Sardar Patel. And this committee had 2 subcommittees. One is Fundamental Rights Subcommittee, headed by J.B. Kripalani. Second one is Minority Subcommittee, headed by H.C. Mukherjee. These 2 are the subcommittees of Advisory Committee on Fundamental Rights and Minorities. The 6th one is Rules of Procedure Committee, chaired by Dr. Rajendra Prasad. Rules of Procedure Committee. 7th committee is States Committee. States Committee means Committee of Negotiating with States, that is the States Committee. The responsibility goes to Jawaharlal Nehru. Then Steering Committee, chairman was Dr. Rajendra Prasad. Many minor committees also constituted. Then among these committees, Drafting Committee is very important committee. I'll discuss later. Now I'll switch on to Kannada language. ಸಂವಿಧಾನ ರಚನಾ ಸಭೆ ರಚನೆ ಮಾಡುವಲ್ಲಿ ಹಲವು ಪ್ರಮುಖ ಸಮಿತಿಗಳು ಪಾತ್ರವನ್ನು ವಹಿಸ್ತವೆ. ಹಲವಾರು ಸಮಿತಿಗಳನ್ನು ನೇಮಕ ಮಾಡಲಾಗುತ್ತೆ. ಆ ಸಮಿತಿಗಳು ಯಾವುವು ಎನ್ನುವುದನ್ನು ಮತ್ತು ಆ ಸಮಿತಿಗಳ ಅಧ್ಯಕ್ಷರನ್ನು ನಾನು ಸಂಕ್ಷಿಪ್ತವಾಗಿ ನಿಮಗೆ ವಿವರಿಸುವಂಥ
ಪ್ರಯತ್ನವನ್ನು ನಾನು ಮಾಡ್ತೇನೆ. ಒಂದು ಕರಡು ಸಮಿತಿ, ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಕ್ಷರು. ರೂಲ್ಸ್ ಆಫ್ ಪ್ರೊಸೀಜರ್ ಕಮಿಟಿ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಸ್ಟೀರಿಂಗ್ ಸಮಿತಿ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಸದನ ಸಮಿತಿ, ಬಿ ಪಟ್ಟಾಭಿ ಸೀತಾರಾಮಯ್ಯ. ಹಣಕಾಸು ಮತ್ತು ಸಿಬ್ಬಂದಿ ಸಮಿತಿ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಕ್ರೆಡೆನ್ಷಿಯಲ್ ಕಮಿಟಿ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಆರ್ಡರ್ ಆಫ್ ಬಿಸಿನೆಸ್ ಕಮಿಟಿ, KM ಮುನ್ಷಿ. ರಾಷ್ಟ್ರಧ್ವಜಕ್ಕೆ ಸಂಬಂಧಿಸಿದ ತಾತ್ಕಾಲಿಕ ಸಮಿತಿ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಸಂವಿಧಾನ ರಚನಾ ಸಭೆಯ ಕಾರ್ಯಗಳ ಮೇಲಿನ ಸಮಿತಿ, GV ಮಾವಲಂಕರ್. ರಾಜ್ಯಗಳ ಸಮಿತಿ, ಪಂಡಿತ್ ಜವಾಹರಲಾಲ್ ನೆಹರು. ಮೂಲಭೂತ ಹಕ್ಕುಗಳು, ಅಲ್ಪಸಂಖ್ಯಾತರು, ಆದಿವಾಸಿ ಮತ್ತು ಹೊರತುಪಡಿಸಿದ ಪ್ರದೇಶಗಳ ಮೇಲಿನ ಸಲಹಾ ಸಮಿತಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್. ಕೇಂದ್ರ ಅಧಿಕಾರಗಳ ಸಮಿತಿ, ಪಂಡಿತ್ ಜವಾಹರಲಾಲ್ ನೆಹರು. ಕೇಂದ್ರ ಸಂವಿಧಾನ ಸಮಿತಿ, ಪಂಡಿತ್ ಜವಾಹರಲಾಲ್ ನೆಹರು. ರಾಜ್ಯಗಳೊಂದಿಗೆ ಸಂಧಾನ ನಡೆಸುವ ಸಮಿತಿ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಅಲ್ಪಸಂಖ್ಯಾತರ ಉಪಸಮಿತಿ, HC ಮುಖರ್ಜಿ. ಮೂಲಭೂತ ಹಕ್ಕುಗಳ ಉಪಸಮಿತಿ, JB ಕೃಪಲಾನಿ. ಸಂವಿಧಾನದ ಕರಡನ್ನು ಪರಿಶೀಲಿಸುವ ವಿಶೇಷ ಸಮಿತಿ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರವರು. ಈ ಎಲ್ಲ ಸಮಿತಿಗಳಿಗಿಂತ ಬಹಳ ಮುಖ್ಯವಾದಂತಹ ಸಮಿತಿ ಅಂದರೆ ಸಂವಿಧಾನ ಕರಡು ರಚನಾ ಸಮಿತಿ. ಈ ಸಂವಿಧಾನ ಕರಡು ರಚನಾ ಸಮಿತಿ 29/8/1947 ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾಯಿತು. ಭಾರತ ಸಂವಿಧಾನವನ್ನು ಸಿದ್ಧಪಡಿಸುವುದು ಈ ಸಮಿತಿಯ ಜವಾಬ್ದಾರಿಯಾಯಿತು. ಈ ಸಮಿತಿ 7 ಜನ ಸದಸ್ಯರನ್ನು ಒಳಗೊಳ್ಳುತ್ತದೆ. ಆ 7 ಜನ ಯಾರು ಅನ್ನೋದನ್ನ ನೋಡೋಣ. ಒಂದು ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಕ್ಷರು. ಎರಡನೇದಾಗಿ N ಗೋಪಾಲಸ್ವಾಮಿ ಅಯ್ಯಂಗಾರ್. ಮೂರನೇದಾಗಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. 4 ಡಾಕ್ಟರ್ KM ಮುನ್ಷಿ. 5 ಸೈಯದ್ ಮಹಮ್ಮದ್ ಸಾದುಲ್ಲಾ. 6ನೇ ಸದಸ್ಯ N ಮಾಧವರಾವ್. 7ನೇವರು TT ಕೃಷ್ಣಮಾಚಾರಿ. ಈ ಕರಡು ರಚನಾ ಸಮಿತಿಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದಂಥವರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಂದಿನ ಕಾನೂನು ಮಂತ್ರಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಅತ್ಯಂತ ಪ್ರಮುಖವಾದ ನಿರ್ಣಯಗಳನ್ನು ತೆಗೆದುಕೊಳ್ಳುವಲ್ಲಿ, ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ತಮ್ಮದೇ ಆದಂತಹ ತಾರ್ಕಿಕವಾದ ಅಭಿಪ್ರಾಯಗಳನ್ನು, ತಾರ್ಕಿಕವಾದಂತಹ ವಾದಗಳನ್ನು, ಬಲವಾದ ವಾದಗಳನ್ನು ಸಂವಿಧಾನ ರಚನಾ ಸಭೆಯಲ್ಲಿ ಮಂಡಿಸ್ತಾ ಇದ್ರು. ಹಾಗಾಗಿ ಅವರನ್ನ ಫಾದರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಹೇಳಿ ಕರೀತಾರೆ. ಚೀಫ್ ಆರ್ಕಿಟೆಕ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಹೇಳಿ ಕರೀತಾರೆ.
ಹಾಗೂ ಇವರನ್ನು ಆಧುನಿಕ ಮನು ಎಂಬಂತೇನೂ ಸಹ ಕರೀತಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಅವರೊಬ್ಬ ಪ್ರತಿಭಾವಂತ ಬರಹಗಾರರಾಗಿದ್ದರು, ಸಂವಿಧಾನ ತಜ್ಞರಾಗಿದ್ದರು, ಅರ್ಥಶಾಸ್ತ್ರಜ್ಞರಾಗಿದ್ದರು, ರಾಜ್ಯಶಾಸ್ತ್ರಜ್ಞರಾಗಿದ್ದರು, ಸಮಾಜಶಾಸ್ತ್ರಜ್ಞರಾಗಿದ್ದರು, ಕಾಯಿದೆ ಪಂಡಿತರಾಗಿದ್ದರು. ಆ ಕಾರಣಕ್ಕೋಸ್ಕರ ಅವರನ್ನು ಸಂವಿಧಾನ ರಚನಾ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದು. ಆದ್ದರಿಂದಲೇ ಅವರು ಈ ದೇಶಕ್ಕೆ ಒಂದು ಸ್ಪಷ್ಟವಾದಂತಹ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಯಿತು. Among various committees of the Constituent Assembly, the most important committee was the Drafting Committee, which was set up on August 29, 1947. This committee was entrusted with the task of preparing a draft of the new constitution. It consisted of 7 members. Already I named in the Kannada version Dr. B.R. Ambedkar, Chairman, other members are N. Gopal Swami Iyengar, Aladi Krishna Swami Iyer, Dr. K. Munshi, Syed Muhammad Sadullah, N. Madhav Rao. Later, N. Madhav Rao was replaced by B.L. Mitter, who resigned due to ill health. T.T. Krishnamachari, he replaced D.P. Khaitan, who died in 1948. In the drafting committee, Dr. B.R. Ambedkar played very important role. Dr. B.R. Ambedkar, the then law minister, piloted the draft constitution in assembly. He took very prominent part in the deliberations of the assembly. He was known for his logical, forceful arguments on the floor of the assembly. He is recognized as the father of the Constitution of India. Dr. B.R. Ambedkar, a brilliant writer, constitutional expert, undisputed leader of the scheduled caste and scheduled tribes. He was the chief architect of the Constitution of India, and he is also known as the modern Manu. Then we have to know about the enforcement of the Constitution. Then how long it took to frame the Constitution of India. ಭಾರತ ಸಂವಿಧಾನ ರಚನಾ ಸಭೆ ಒಟ್ಟು 12 ಬಾರಿ ಅಧಿವೇಶನವನ್ನು ನಡೆಸುತ್ತೆ. 2 ವರ್ಷಗಳಾಗುತ್ತೆ, 11 ತಿಂಗಳಾಗುತ್ತೆ, 18 ದಿನಗಳ ತೆಗೆದುಕೊಳ್ಳಲಾಯಿತು. ಅದರಲ್ಲಿ ಕರಡು ಸಂವಿಧಾನವನ್ನು ಪರಿಶೀಲನೆ ಮಾಡಲಿಕ್ಕೆ 114 ದಿನಗಳನ್ನು ತೆಗೆದುಕೊಳ್ಳಲಾಯಿತು. 114 ದಿನಗಳ ಕಾಲ ಕರಡು ಸಂವಿಧಾನವನ್ನು
ರಚನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಲಾಯಿತು. ಇದಕ್ಕೆ ತಗುಲಿದಂತಹ ವೆಚ್ಚ 64 ಲಕ್ಷ ರೂಪಾಯಿಗಳಾಯಿತು. ಈ ಸಂವಿಧಾನ ರಚನಾ ಸಭೆ ಕೆಲವು ಇನ್ನಿತರ ಕಾರ್ಯಗಳನ್ನು ಸಹ ಮಾಡುತ್ತೆ. ಅದೇನು ಅಂದರೆ ಮೇ 1949ರಲ್ಲಿ ಕಾಮನ್ವೆಲ್ತ್ ಒಕ್ಕೂಟದ ಜೊತೆಗೆ ಭಾರತದ ಸದಸ್ಯತ್ವವನ್ನು ಪರಿಷ್ಕರಣೆ ಮಾಡುತ್ತೆ. ನಂಬರ್ 1. ನಂಬರ್ 2, ಜುಲೈ 22, 1947ರಂದು ರಾಷ್ಟ್ರಗೀತೆಯನ್ನು ಅಳವಡಿಸಿಕೊಳ್ಳುತ್ತದೆ. ನಂತರ ಜನವರಿ 24, 1950ರಂದು ಇಲ್ಲೊಂದು ತಿದ್ದುಪಡಿ ಇದೆ. ನಾನಾಗಲೇ ಹೇಳಿದೆ, ಜುಲೈ 22, 1947ರಂದು ರಾಷ್ಟ್ರಧ್ವಜವನ್ನು ಅಳವಡಿಸಿಕೊಳ್ಳಲಾಯಿತು. ಜನವರಿ 24, 1950 ರಾಷ್ಟ್ರಗೀತೆಯನ್ನು ಅಳವಡಿಸಿಕೊಳ್ಳಲಾಯಿತು. ಜನವರಿ 24, 1950 ನ್ಯಾಷನಲ್ ಸಾಂಗ್ ಅನ್ನು ಅಳವಡಿಸಿಕೊಳ್ಳಲಾಯಿತು. ನ್ಯಾಷನಲ್ ಸಾಂಗ್ ಮತ್ತು ನ್ಯಾಷನಲ್ ಅಂಥೆಮ್ ನಡುವೆ ವ್ಯತ್ಯಾಸ ಇದೆ. ಜನವರಿ 24, 1950ರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಭಾರತದ ರಾಷ್ಟ್ರಪತಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಯಿತು. ಇಷ್ಟು ಕಾರ್ಯಗಳನ್ನು ಸಂವಿಧಾನ ರಚನಾ ಸಭೆ ಸಂವಿಧಾನ ರಚನೆಯ ಜೊತೆಗೆ ಈ ಎಲ್ಲ ಕಾರ್ಯಗಳನ್ನು ಸಹ ಮಾಡುತ್ತೆ. Other functions performed by the Constituent Assembly was, number 1, it ratified the India's membership of the Commonwealth in May 1949. Number 2, it adopted the national flag on July 22, 1947. Third, other function of the Constituent Assembly is, it adopted the national anthem on January 24, 1950. Fourth function, it adopted the national song on January 24, 1950. Then fifth other function of the Constituent Assembly is, it elected Dr. Rajendra Prasad as first President of India on January 24, 1950. In all the Constituent Assembly, it worked over 2 years, 11 months and 18 days, and the constitution makers gone through the 60 countries' constitution. The drafting committee was considered for 114 days. Total expenditure incurred for the preparation of the constitution amounted to rupees 64 lakhs. On November 26, 1949, the Constitution of India is adopted by the Constituent Assembly. January 26th, 1950, the
Constitution of India came into force. There are certain criticisms on the Constituent Assembly. Constituent Assembly is criticized on various grounds. Number one, the Constituent Assembly is not a representative body, as its members were not directly elected by the people of India on the basis of universal adult franchise. That's why it is not a representative body. Number two, some critics are saying that the Constituent Assembly is not a sovereign body. As I mentioned earlier, according to 1947 Act, the Constituent Assembly declared as a sovereign body. But Constituent Assembly was not a sovereign body. Why? Because it was created by the proposals of the British Government Act, not by Indian system. Then the third argument is time consuming. According to the critics of the Constituent Assembly, it took unduly long time to make the Constitution. Then the fourth one is Constituent Assembly is dominated by the Congress. Dominated by the Congress. Granville Aston, a British constitutional expert, remarked, Constituent Assembly was one-party body in an essentially one-party country. Then fifth criticism is Constituent Assembly is dominated by lawyer and politicians. Then the last argument, dominated by Hindus. Constituent Assembly is dominated by Hindus. Hindu-dominated body. It is Hindu-dominated body, according to critics. Lord Viscount Simon called it a body of Hindus. Body of Hindus. Winston Churchill commented that the Constituent Assembly represented only one major community in India. ಭಾರತದ ಸಂವಿಧಾನ ರಚನಾ ಸಭೆ ಒಂದು ತಾತ್ಕಾಲಿಕ ಸಂಸತ್ತಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ಸಂವಿಧಾನ ರಚನಾ ಸಭೆ 1951-52ರ ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಮೂಲಕ ಹೊಸ ಸಂಸತ್ತು ಅಸ್ತಿತ್ವಕ್ಕೆ ಬರುವವರೆಗೆ ಸಂವಿಧಾನ ರಚನಾ ಸಭೆ ತಾತ್ಕಾಲಿಕ ಸಂಸತ್ತಾಗಿ ಕಾರ್ಯವನ್ನು ನಿರ್ವಹಿಸಿತು. ವಿಶೇಷವಾಗಿ ಗಮನದಲ್ಲಿಟ್ಕೋಬೇಕು ನೀವು ಇದನ್ನು. 1951-52 ಭಾರತದಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು ನಡೀತದೆ. ಅಲ್ಲಿ ತನಕ ಪಾರ್ಲಿಮೆಂಟ್ ಇರಲಿಲ್ಲ, ನಮ್ಮದೇ ಆದ ಪಾರ್ಲಿಮೆಂಟ್ ಇರಲಿಲ್ಲ, ಬ್ರಿಟಿಷ್ ಪಾರ್ಲಿಮೆಂಟ್ನ ಮೂಲಕ ಆಡಳಿತ ನಡೀತಾ ಇತ್ತು. ಆ 51-52ರಲ್ಲಿ ಚುನಾವಣೆಗಳು ನಡೆದ ನಂತರ ಹೊಸ ಸಂಸತ್ತು ಅಸ್ತಿತ್ವಕ್ಕೆ ಬರುತ್ತೆ. ಲೋಕಸಭೆ ಮತ್ತು ರಾಜ್ಯಸಭೆಗಳು 51-52ರ ಚುನಾವಣೆ ನಂತರ ಅಸ್ತಿತ್ವಕ್ಕೆ ಬರುತ್ತವೆ. ಅಲ್ಲಿಯ ತನಕ ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಸಂಸತ್ತಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಯಿತು. ಈ ಸಂವಿಧಾನ ರಚನಾ ಸಭೆಯ ವಿರುದ್ಧ ಕೆಲವು ಟೀಕೆಗಳಿದೆ. ಏನು ಆ ಟೀಕೆಗಳು ಅಂತ ಹೇಳಿದ್ರೆ, ಇದು ಜನರ ಪ್ರಾತಿನಿಧಿಕ ಸಂಸ್ಥೆ ಆಗಿರಲಿಲ್ಲ ಅಂತ. ಪ್ರಾತಿನಿಧಿಕ ಸಂಸ್ಥೆ ಆಗಿರಲಿಲ್ಲ. ಯಾಕೆ? ಜನರಿಂದ ಆಯ್ಕೆಯಾದಂತಹ ಸದಸ್ಯರಿಂದ ಇದು ಕೂಡಿರಲಿಲ್ಲ. ಪರೋಕ್ಷವಾಗಿ ಪ್ರಾಂತೀಯ ಶಾಸನ ಸಭೆಗಳ ಸದಸ್ಯರಿಂದ ಆಯ್ಕೆಯಾಗಿತ್ತು. ಹಾಗಾಗಿ ಇದು
ಜನರನ್ನು ನೇರವಾಗಿ ಪ್ರತಿನಿಧಿಸ್ತಾ ಇರಲಿಲ್ಲ. ಎರಡನೇ ಟೀಕೆ, ಇದು ಸಾರ್ವಭೌಮ ಸಂಸ್ಥೆ ಆಗಿರಲಿಲ್ಲ, ಅಂದ್ರೆ ಪರಮಾಧಿಕಾರವನ್ನು ಹೊಂದಿರಲಿಲ್ಲ ಇದು ಅಂತ. ಕಾರಣ, ಇದು ಬ್ರಿಟಿಷ್ ಸರ್ಕಾರದ ಮೂಲಕ ಸ್ಥಾಪನೆಯಾದಂಥ ಸಂಸ್ಥೆ, ಇದು ಬ್ರಿಟಿಷ್ ಸರ್ಕಾರದ ಮೂಲಕ. ಹಾಗಾಗಿ ಇದೊಂದು ಸಾರ್ವಭೌಮ ಸಂಸ್ಥೆ ಅಲ್ಲ. ಮೂರನೇ ಟೀಕೆ, ಇದು ಕಾಂಗ್ರೆಸ್ನವರನ್ನ ಒಳಗೊಂಡಿತ್ತು, ಕಾಂಗ್ರೆಸ್ನ ಪ್ರಾಬಲ್ಯದಿಂದ ಕೂಡಿತ್ತು ಅಂತ ಹೇಳ್ತಾರೆ. ಕಾಂಗ್ರೆಸ್ಸಿನವರೇ ಹೆಚ್ಚು ಸದಸ್ಯರಿದ್ದರು ಇದರಲ್ಲಿ. ಅದಕ್ಕೆ ಗ್ರಾನ್ವಿಲ್ ಆಸ್ಟಿನ್ ರವರು ತಮ್ಮ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾರ್ನರ್ ಸ್ಟೋನ್ ಆಫ್ ಎ ನೇಷನ್ ಅಂತ ಒಂದು ಗ್ರಂಥ ಬರೀತಾರೆ, ಒಂದು ಕೃತಿ. ಗ್ರಾನ್ವಿಲ್ ಆಸ್ಟಿನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಾರ್ನರ್ ಸ್ಟೋನ್ ಆಫ್ ಎ ನೇಷನ್ ಎಂಬ ತಮ್ಮ ಕೃತಿಯಲ್ಲಿ ಸಂವಿಧಾನ ರಚನಾ ಸಭೆಯು ಒಂದೇ ರಾಷ್ಟ್ರದಲ್ಲಿ ಏಕಪಕ್ಷೀಯ ಸಂಸ್ಥೆಯಾಗಿತ್ತು ಅಂತ ಹೇಳ್ತಾರೆ. ಸಂವಿಧಾನ ರಚನಾ ಸಭೆಯೇ ಕಾಂಗ್ರೆಸ್ ಆಗಿತ್ತು, ಕಾಂಗ್ರೆಸ್ಸೇ ಭಾರತವಾಗಿತ್ತು. ನೆನ್ಪಿಟ್ಕೊಳ್ಳಿ, ಗ್ರಾನ್ವಿಲ್ ಆಸ್ಟಿನ್ ಹೇಳೋದು. ಸಂವಿಧಾನ ರಚನಾ ಸಭೆಯೇ ಕಾಂಗ್ರೆಸ್ ಆಗಿತ್ತು ಮತ್ತು ಕಾಂಗ್ರೆಸ್ ಭಾರತ ಆಗಿತ್ತು ಅಂತ ಹೇಳ್ತಾರೆ. ನಾಲ್ಕನೇ ಟೀಕೆ, ಸಂವಿಧಾನ ರಚನಾ ಸಭೆಯಲ್ಲಿ ವಕೀಲರು ಮತ್ತು ರಾಜಕಾರಣಿಗಳ ಪ್ರಾಬಲ್ಯ ಇತ್ತು ಅಂತ ಹೇಳ್ತಾರೆ. ಹೆಚ್ಚು ಪಾಲು ಅವರೇ ಇದ್ರು, ಹೌದು. ಹೆಚ್ಚು ಪಾಲು ವಕೀಲರಿಂದನೇ ಕೂಡಿರುವಂತಹ ಸಭೆ ಆಗಿತ್ತು ಅದು. ದೆನ್ ಹಿಂದೂಗಳ ಪ್ರಾಬಲ್ಯದಿಂದ ಕೂಡಿತ್ತು. ಲಾರ್ಡ್ ವಿಸ್ಕೌಂಟ್ ರವರು, ಸೈಮನ್ ರವರು ಹೇಳ್ತಾರೆ, ಲಾರ್ಡ್ ವಿಸ್ಕೌಂಟ್ ಸೈಮನ್ ರವರು ಹೇಳೋ ಹಾಗೆ ಅದು ಒಂದು ಹಿಂದೂಗಳ ಸಂಸ್ಥೆ ಅಂತ ಹೇಳ್ತಾರೆ. ವಿನ್ಸ್ಟನ್ ಚರ್ಚಿಲ್ ರವರು ಹೇಳೋದು ಸಂವಿಧಾನ ರಚನಾ ಸಭೆ ಒಂದು ಪ್ರಮುಖವಾದ ಸಮುದಾಯವನ್ನು ಪ್ರತಿನಿಧಿಸ್ತಾ ಇತ್ತು ಎನ್ನುವುದನ್ನು ಹೇಳ್ತಾರೆ. ಈ ಎಲ್ಲ ಟೀಕೆಗಳು ಸಹ ಸಂವಿಧಾನ ರಚನಾ ಸಭೆಗೆ ಸಂಬಂಧಿಸಿದಂತೆ ಇದೆ. ಕೊನೆಯದಾಗಿ ವಿದ್ಯಾರ್ಥಿಗಳೇ, ನಾನು ಸಂವಿಧಾನ ರಚನಾ ಸಭೆಯಲ್ಲಿ ಕರ್ನಾಟಕವನ್ನು ಯಾರ್ಯಾರು ಪ್ರತಿನಿಧಿಸಿದರು, ಕನ್ನಡಿಗರು ಎನ್ನುವುದನ್ನು ನಾನು ಬಹಳ ಹೆಮ್ಮೆಯಿಂದ ಇಲ್ಲಿ ನಿಮ್ಮ ಮುಂದೆ ಇಡಬೇಕಾಗಿದೆ. ಕರ್ನಾಟಕವನ್ನು ಪ್ರತಿನಿಧಿಸಿರುವವರಲ್ಲಿ ಮೈಸೂರು ಪ್ರಾಂತವನ್ನು ಪ್ರತಿನಿಧಿಸಿದವರು ಯಾರು ಅಂದರೆ, ಸಂವಿಧಾನ ರಚನಾ ಸಭೆ ಸದಸ್ಯರಾಗಿದ್ದವರು ಯಾರು ಅಂದರೆ ಕೆ ಚೆಂಗಲ್ರಾಯರೆಡ್ಡಿ, ಟಿ ಸಿದ್ಧಲಿಂಗಯ್ಯ, ಎಚ್ ಆರ್ ಗುರುದೇವ್ ರೆಡ್ಡಿ, ಎಸ್ ವಿ ಕೃಷ್ಣಮೂರ್ತಿರಾವ್, ಕೆ ಹನುಮಂತಯ್ಯ, ಎಚ್ ಸಿದ್ದವೀರಪ್ಪ, ಟಿ ಚೆನ್ನಯ್ಯ. ದೆನ್ ಸಂವಿಧಾನ ರಚನಾ ಸಭೆಯಲ್ಲಿ ಕೂರ್ಗ್ ಪ್ರಾಂತ್ಯವನ್ನು ಪ್ರತಿನಿಧಿಸಿದವರು ಅಂದರೆ ಕೆ ಎಂ ಪುನ್ನಚ್ಚ. ಸಂವಿಧಾನ ರಚನಾ ಸಭೆಯಲ್ಲಿ ಬಾಂಬೆ ಪ್ರಾಂತ್ಯವನ್ನು ಪ್ರತಿನಿಧಿಸಿದವರು ಎಸ್ ನಿಜಲಿಂಗಪ್ಪ ಮತ್ತು ಆರ್ ದಿವಾಕರ್ ಅವರು. ಈ ಸಮಿತಿಯ ಸಂವಿಧಾನ ರಚನಾ ಸಭೆಯ ಇತರ ಪ್ರಮುಖ ಸದಸ್ಯರು ಯಾರು ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ರಾಜೇಂದ್ರ ಪ್ರಸಾದ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಎಚ್ ವಿ ಕಾಮತ್, ಸಂತಾನಂ, ಎಚ್ ಎನ್ ಕುಂಜರು, ಕೆ ಟಿ ಶಾ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಕೆ ಎಂ ಮುನ್ಷಿ, ಟಿ ಟಿ ಕೃಷ್ಣಮಾಚಾರಿ, ಎಸ್ ರಾಧಾಕೃಷ್ಣನ್, ವಿ ರಾಮಸ್ವಾಮಿ, ಮೊದಲಿಯಾರ್, ಕೆಂಗಲ್ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ, ಎನ್ ಮಾಧವರಾವ್ ಇವರು. ದೆನ್ ಮಹಿಳಾ ಸದಸ್ಯರು ಅಂದರೆ ಸುಚೇತಾ ಕೃಪಲಾನಿ, ವಿಜಯಲಕ್ಷ್ಮಿ ಪಂಡಿತ್, ಸರೋಜಿನಿ ನಾಯ್ಡು, ಹಂಸ ಮೇನನ್ ಇವರು ಪ್ರಮುಖರಾದಂಥವರು. ಇಷ್ಟು ನಾನು ನಿಮಗೆ ಈ ಸಂವಿಧಾನ ರಚನೆಯ ಬಗ್ಗೆ ತುಂಬ ಸವಿವರವಾಗಿ 1 ಗಂಟೆ 9 ನಿಮಿಷ